ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆಗಳ ಸುಧಾರಣೆಗೆ ಭರ್ಜರಿ ಚಾಲನೆ ಸಿಕ್ಕಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2024-25ನೇ ಸಾಲಿನ ಅಡಿಯಲ್ಲಿ ಕಲಬುರಗಿ ದಕ್ಷಿಣ ಹಾಗೂ ಉತ್ತರ ಕ್ಷೇತ್ರಗಳನ್ನು ಒಳಗೊಂಡಂತೆ ಒಟ್ಟು 120 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ರಸ್ತೆ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಇಂದು ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಪೂಜೆ ನೆರವೇರಿಸಿ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು ಕಾಮಗಾರಿಗಳ ಗುಣಮಟ್ಟದ ಕುರಿತು ಸಾರ್ವಜನಿಕರು ಕಣ್ಣಿಡಬೇಕು ಎಂದು ಮನವಿ ಮಾಡಿದ್ದಾರೆ. ಕಲಬುರಗಿಯ ಮುಖ್ಯ ರಸ್ತೆಯೊಂದರಲ್ಲಿ ಇಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಮಹಾನಗರ ಪಾಲಿಕೆಯ ಮಹಾಪೌರರು, ಉಪಮಹಾಪೌರರು ಹಾಗೂ ಸದಸ್ಯರ ಸಮ್ಮುಖದಲ್ಲಿ ರಸ್ತೆ ಅಗಲೀಕರಣ ಮತ್ತು ಫುಟ್ಪಾತ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 400 ಮೀಟರ್ ಉದ್ದದ ರಸ್ತೆಯನ್ನು 7 ಮೀಟರ್ಗೆ ಅಗಲಗೊಳಿಸುವ ಕಾರ್ಯ ಹಾಗೂ ವಿದ್ಯುತ್ ಕಂಬಗಳ ಶಿಫ್ಟಿಂಗ್ ಕೆಲಸ ಇಂದಿನಿಂದ ಆರಂಭಗೊಳ್ಳಲಿದೆ. ಇತ್ತೀಚೆಗಷ್ಟೇ 4 ಕೋಟಿ ರೂಪಾಯಿ ವೆಚ್ಚದ ಸರ್ವಿಸ್ ರಸ್ತೆ ಕಾಮಗಾರಿಗೂ ಚಾಲನೆ ನೀಡಲಾಗಿದ್ದು, ಈಗ ಇಡೀ ನಗರ ರಸ್ತೆಗಳು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲು ಶಾಸಕರು ಮುಂದಾಗಿದ್ದಾರೆ. ಮಹಾನಗರ ಪಾಲಿಕೆ ಆಗಿರ್ತಕ್ಕಂಥ MGNVY 24-25 ಸಾಲಿನ 120 ಕೋಟಿ ರೂಪಾಯಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಸೌತ್ ಮತ್ತು ನಾರ್ತ್ ಎರಡು ಸೇರಿ 120 ಕೋಟಿ ರೂಪಾಯಿ ಏನಪ್ಪಾ MGNNY ಇದರಲ್ಲಿ ಸ್ಕೀಮ್ ನಲ್ಲಿ ಈ ರಸ್ತೆ ಅಗಲೀಕರಣ ಮತ್ತು ಫುಟ್ಪಾತ್ ತೆಗೆದುಕೊಂಡು ಸುಮಾರು 1 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ 400 ಮೀಟರ್ ಲೆಂತ್ ಮತ್ತು 150 ನಂಬರ್ನ ರಿಪೇರಿ ಹ್ಯಾಂಡ್ ಹೋಲ್ಡ್ ಮತ್ತು 800 ಮೀಟರ್ ಮತ್ತು 300 ಮೀಟರ್ ಡೈ ಸೆಟ್ಟಿಂಗ್ ಪೋಲ್ಸ್ ಏನಪ್ಪ ಇದು ಸ್ವಲ್ಪ ಪಕ್ಕದಲ್ಲಿ ಶಿಫ್ಟ್ ಮಾಡಿ ರೋಡ್ ಆಗಲೇ 7 ಮೀಟರ್ ರಸ್ತೆ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಎಸ್ಟಿಮೇಟ್ 1 ಕೋಟಿ ರೂಪಾಯಿಯಲ್ಲಿ ಇವತ್ತು ನಾವು ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ ಪೂಜ್ಯ ಉಪಮಹಾಪೌರರು ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿ ಮಹಾಪೌರರಾದಂತ ದಶರಥ್ ಬಾಬು ಹೊಂಟಿ ಅವರು, ಅಶ್ವಿನ್ ಅವರು, ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ವಾಣಿ ಮೇಡಮ್ ಅವರು, ಎಲ್ಲ ನಿನ್ನೆ ಅವರು, ಎಲ್ಲ ನಮ್ಮ ಹಿರಿಯ ಈ ಕಾಲಿಯ ಮುಖಂಡರುಗಳು ಎಲ್ಲರೂ ಸೇರಿ ಇದನ್ನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಮೊನ್ನೆ ಯತೀಂದ್ರ ಬಂದಾಗ ಕೂಡ 4 ಕೋಟಿ ರೂಪಾಯಿ ಸರ್ವಿಸ್ ರೋಡ್ ಚಾಲು ಮಾಡಿದೆ. ಇದೇ ಪ್ರಕಾರ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆಗಳು ಕೂಡ ದಿನ ಒಂದೊಂದು ಗಂಟೆ ನಾವು ಪೂಜೆ ಮಾಡಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಸಾರ್ವಜನಿಕರು ಯಾವುದೇ ರೀತಿಯಿಂದ ಕಳಪೆ ದರ್ಜೆ ಆಗದಂತೆ ಸ್ಟ್ರಿಕ್ಟ್ ಆಗಿ ನೋಡಿ, ಏನಾದ್ರು ಕಳಪೆ ಕಂಡ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದು ಸರಿಪಡಿಸ್ತಕ್ಕಂಥದ್ದು ನಿಲ್ಲಿಸಬೇಕು. ಅದು ಆ ಕೆಲಸ ಯಾವುದೇ ಕಾರಣಕ್ಕೂ ಕೂಡ ಬಂದ್ರೆ ಸ್ಟಾರ್ಟ್ ಆಗದಂತೆ ನೋಡ್ಕೊಂಡು ನಮ್ ಗಮನಕ್ಕೆ ತರಬೇಕು. ಇನ್ನೇನು ಕೂಡ ಇಲ್ಲಿ ಅದೀನಿ, ಕಳಪೆ ಏನಾದ್ರೂ ಆದ್ರೆ ಜವಾಬ್ದಾರಿ ನಿಮ್ದೇ ಇರುತ್ತೆ. ಇದು ಕಳಪೆ ದರ್ಜೆದ ಆಗ್ಬಾರ್ದು. ನಮ್ಮ ಡಿಸ್ಟ್ರಿಕ್ಟ್ ಬೇಸು ನಾವು ಯಾವತ್ತೂ ಇಂಥದಕ್ಕೆ ಸಹಿಸೋದಿಲ್ಲ. ಅದಕ್ಕೇನಪ್ಪಾ ಅಂದ್ರೆ ಇದು ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ.